ಹೊನ್ನೇನಹಳ್ಳಿ ಡೈರಿ ಅಧ್ಯಕ್ಷರಾಗಿ ನಟೇಶ್ ಅವಿರೋಧ ಆಯ್ಕೆ. ಹೌದು, ಹೊನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಟೇಶ್, ಉಪಾಧ್ಯಕ್ಷರಾಗಿ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರವಿ ಅವರು ಘೋಷಣೆ ಮಾಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಒಂದೇ ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿದ್ದ ಕಾರಣ ನಾಮಪತ್ರ ಕ್ರಮಬದ್ಧವಾಗಿದ್ದು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ನೂತನ ಅಧ್ಯಕ್ಷ ನಟೇಶ್ ಮಾತನಾಡಿ, ಅಧ್ಯಕ್ಷ ಸ್ಥಾನ ಎಂಬುದು ಅಧಿಕಾರವಲ್ಲ, ಇದೊಂದು ಜವಾಬ್ದಾರಿಯಾಗಿದೆ. ಹಾಲಿನ ಉತ್ಪಾದನೆ ಹೆಚ್ಚಳ ಮಾಡುವುದರ ಜೊತೆಗೆ ಉತ್ಪಾದಕರಿಗೆ ಮೈಮುಲ್ಲಿಂದ ಸಿಗುವಂತಹ ಸೌಲಭ್ಯಗಳನ್ನು ತಲುಪಿಸಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅತಾವುಲ್ಲಾ ಶರೀಫ್, ನವೀನ್ ಕುಮಾರ್, ಲೋಕೇಶ್ ಎಚ್ಎಲ್, ಸುರೇಶ್, ಚಂದ್ರು ಎಚ್ಕೆ, ಯಶೋದಮ್ಮ, ನಾಜಿರಾ ಬಾನು, ಸಣ್ಣತಮ್ಮಯ್ಯ, ಸುರೇಶ್, ಗ್ರಾಮಸ್ಥರಾದ ಜವರಯ್ಯ, ಜರಾರ್ ಶರೀಫ್, ಗಿರೀಶ್ ಎಚ್ಎನ್, ಅನ್ವರ್ ಪಾಷಾ, ಮೂರ್ತಿ, ಪುಟ್ಟಪ್ಪ, ಪುರುಷೋತ್ತಮ್, ಮುತಾರ್ ಶರೀಫ್, ಗಾಡಿ ಜಗ, ಹಿದಾಯತ್ ಶರೀಫ್, ಕಾರ್ಯದರ್ಶಿ ಪ್ರಜ್ವಲ್ ಎಸ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಶುಭ ಹಾರೈಸಿದರು. ಹೊನ್ನೇನಹಳ್ಳಿ ಜನಗಳಿಗೆ ಎಲ್ಲರಿಗೂ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲ ಡೈರೆಕ್ಟರ್ಗಳು ನಮ್ಮ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಜನಗಳು ಹಾಲು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಒಯ್ಯಬೇಕು, ಏನಾದ್ರು ಸವಲತ್ತು ಇದ್ರೆ ಪಡ್ಕೋಬೇಕು. ಮ್ಯಾಟು, ಕಟಿಂಗ್ ಮಿಷಿನು, ಆಮೇಲೆ ಇದು ಹಾಲು ಕರೆ ಯಂತ್ರ, ಸಬ್ಸಿಡಿ ಲೋನ್ಗಳು ಯಾವ ಇದ್ರೆ ಡೈರಿ ಕಡೆಯಿಂದ ಸಹಕಾರ ಮಾಡಿಕೊಡ್ತೇವೆ. ಆಗ ಸದಸ್ಯರುಗಳ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಗ್ರಾಮ ಜನಗಳಿಗೂ ನಮ್ಮ ಧನ್ಯವಾದಗಳು ತಿಳಿಸ್ತೇನೆ. ಇವತ್ತಿನ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಮ್ಮ ಊರಿನವರಾದ ನಟೇಶ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಎಲ್ಲರ ಸಹಕಾರದಿಂದ ಇರ್ತಕ್ಕಂಥ 12 ಜನ ನಿರ್ದೇಶಕರ ಸಹಕಾರ ಪಡೆದು ಇಲ್ಲ 12 ಜನ ಸಾವಿರಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಕ್ಷ ಆಗಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರ ಅಧಿಕಾರದ ಅವಧಿಯಲ್ಲಿ ಡೈರಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು SC ST ಇರ್ಬೇಕು, ಜನರಲ್ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಬರೀ ಅವರು ಅಧ್ಯಕ್ಷ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆಗಲ್ಲ. ಇರ್ತಕ್ಕಂಥ 2 ವರ್ಷದ ಅವಧಿಯಲ್ಲಿ ಸೊಸೈಟಿಗೆ ಬರ್ತಕ್ಕಂಥ ಏನೇನ್ ಬರ್ತವೆ ಸವಲತ್ತುಗಳು ಅದು ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನ ತಾವು ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಸಹಕಾರ ಕೊಟ್ಟಂತ ಅವ್ರಿಗೆ ಸಹಕಾರ ಕೊಟ್ಟಂತ ಎಲ್ಲ ಡೈರೆಕ್ಟರ್ ನಿರ್ದೇಶಕರಿಗೆ ನಾನು ಮಾತು ಮುಗಿಸ್ತೇನೆ.